ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 51 ವಚನ 10. ಶುದ್ಧ ಹೃದಯವನ್ನು ದೇವಾ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಶುದ್ಧ ಹೃದಯ, ಪರಿಶುದ್ಧವಾದ ಹೃದಯ ಉಳ್ಳವರು ದೇವರನ್ನ ಕಾಣುವರು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ನನ್ನ ಅಂತರಂಗವನ್ನು ಚೇತನಗೊಳಿಸು ಎಂದು. ಬಟ್ ಇದು ಮೊಬೈಲಲ್ಲಿ ಓದುವಾಗ ಈ ಥರ ಸಿಕ್ತು, ಅದನ್ನು ನಾನು ಓದ್ಬಿಡ್ತೇನೆ. ಕೀರ್ತನೆ 51:10. ಓ ದೇವರೇ, ಶುದ್ಧ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸು, ಸ್ಥಿರವಾದ ಆತ್ಮವನ್ನು, ಇದು ಬೇಕಾಗಿರುವ ಪದ, ನನ್ನ ಅಂತರಂಗವನ್ನು ಚೇತನಗೊಳಿಸು ಅಂತ ಇದೆ. ಆದರೆ ಇಲ್ಲಿದೆ ಸ್ಥಿರವಾದ ಆತ್ಮ, ಒಂದು ಏನು ನೆಲೆಯೂರಿದ ಆತ್ಮ, ಬಲವಾದ ಆತ್ಮ, ಚಂಚಲ ಇಲ್ಲ, ಅದರಲ್ಲಿ ಗಲಿಬಿಲಿ ಇಲ್ಲ, ಮತ್ತೆ ಸೋತು ಹೋಗುವುದಿಲ್ಲ. ಸ್ಥಿರವಾದ ಆತ್ಮವನ್ನು, ದೃಢವಾದ ಆತ್ಮವನ್ನು ನನ್ನ ಅಂತರಂಗದಲ್ಲಿ ನೂತನ ಪಡಿಸು. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಕಾರಣ ಈ ಕೀರ್ತನೆ 51 ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ. ನಮ್ಮೆಲ್ಲರಿಗೂ ಇದು ಬಹಳ ಚೆನ್ನಾಗಿ ಗೊತ್ತು. ದಾವೀದ ಅರಸನು ದೇವರ ಹೃದಯಕ್ಕೆ ಆಪ್ತನಾದ ವ್ಯಕ್ತಿ, ದೇವರಿಂದ ಅಭಿಷೇಕಿಸಲ್ಪಟ್ಟ ದಾಸ, ದೇವರಿಗೆ ಮೆಚ್ಚುಗೆಯಾದವನು, ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿ. ಆದರೆ ಪಾಪಕ್ಕೆ ಗುಲಾಮನಾಗಿ ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡಿ ಊರಿಯನನ್ನು ಕೊಲೆ ಮಾಡಿ ಅದನ್ನು ಮರೆಮಾಚಿ ತಾನು ಒಳ್ಳೆಯವನು ಎಂದು ಜೀವಿಸುತ್ತಿದ್ದ ಸಮಯದಲ್ಲಿ ನಾತಾನ್ ಪ್ರವಾದಿ ಬಂದು ಸಾಮತಿಯ ಮೂಲಕ ಅವನ ಪಾಪವನ್ನ ನೆನಪಿಗೆ ತಂದ ಕೂಡಲೇ ಅದು ನೀನೇ ಎಂದು ಹೇಳುವಾಗ ಬೇರೆ ಮಾತಾಡದೆ ಕ್ಷಣ ಮಾತ್ರದಲ್ಲಿ ದಾವೀದನು ನೆಲದ ಮೇಲೆ ಬಿದ್ದು ಗೋಳಾಡುತ್ತಾನೆ. ದೇವಾ, ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರು, ದಯೆ ತೋರು, ನೀನು ನನ್ನನ್ನು ತಳ್ಳಬೇಡ, ನಿನ್ನ ಆತ್ಮರನ್ನು ನನ್ನಿಂದ ತೆಗೆಯಬೇಡ, ನನ್ನ ಸ್ವಭಾವವನ್ನು ನೀನು ಬಲ್ಲವನಾಗಿದ್ದಿ, ನಾನು ಕೆಟ್ಟು ಹೋಗಿದ್ದೇನೆ, ನನಗೆ ಮತ್ತೆ ಜೀವೋದ್ಧಾರದ ಶಕ್ತಿಯನ್ನು ಕೊಡು, ರಕ್ತಾಪರಾಧದಿಂದ ನನ್ನನ್ನು ಬಿಡುಗಡೆ ಮಾಡು. ರಕ್ತಾಪರಾಧ ಮುಂದಿನ ವಚನ ನೋಡ್ತೇವೆ. ಕಾರಣ ಅವನ ಕೈಗಳು ರಕ್ತಸಿಕ್ತವಾಗಿದ್ದವು. ಊರಿಯನನ್ನು ಡೈರೆಕ್ಟಾಗಿ ದಾವೀದ ಕೊಲೆ ಮಾಡದಿದ್ದರೂ ಊರಿಯನ ಕೊಲೆಗೆ ಕಾರಣ ದಾವೀದನೇ ಆಗಿದ್ದ. ಬೆತ್ಷೆಬೆಯೊಟ್ಟಿಗೆ ವ್ಯಭಿಚಾರ ಮಾಡಿದ ಕಾರಣ ಗಂಡ ಊರಿಯನು ಯುದ್ಧ ಭೂಮಿಯಲ್ಲಿ ಇರುವಾಗ ಪತ್ರವನ್ನು ಬರೆದು ಕಳಿಸುತ್ತಾನೆ. ಊರಿಯನನ್ನು ಯುದ್ಧ ಭೂಮಿಯಲ್ಲಿ ಶತ್ರು ಪಾಳೆಯಕ್ಕೆ ಮುಂದೆ ಕಳಿಸಿ, ಫ್ರಂಟ್ ಲೈನಲ್ಲಿ ಫ್ರಂಟ್ ಆಗಿರ್ಬೇಕು. ಅವನು ಶತ್ರು ದಾಳಿ ಮಾಡಿದ್ರೆ ಮೊದಲ ಅಟ್ಯಾಕಲ್ಲಿ ಅವನು ಸಾಯ್ಬೇಕು ಅನ್ನುವ ರೀತಿಯಲ್ಲಿ ಕುತಂತ್ರದಿಂದ ಊರಿಯನನ್ನು ಕಳಿಸಿರ್ತಾನೆ. ಆದ ಕಾರಣ ಊರಿಯನ ಮರಣದ ಅಪರಾಧ, ರಕ್ತಾಪರಾಧ, ಇವನ ಕೈ ರಕ್ತ ಸುರಿಸಿದೆ, ಆ ಕೊಲೆಗೆ ಕಾರಣ ದಾವೀದನೇ ಆಗಿದ್ದ. ರಕ್ತಾಪರಾಧದಿಂದ ನನ್ನನ್ನು ಬಿಡಿಸು ಎಂದು ಗೋಳಾಡಿ ದೇವರಲ್ಲಿ ಮಾಡುವಂಥ ಒಂದು ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ. ಸಾಧಾರಣ ಇಂದಿಗೂ ನಾವು ಯಾರು ಅಂದರೆ ಕ್ರೈಸ್ತರು ಯಾರೇ ಪಾಪ ಮಾಡಿದ್ದರು ಆ ದಾವೀದನ ಕೀರ್ತನೆ ಮೂಲಕ ನಾವು ಸಹ ಅದನ್ನು ಓದಿ ದೇವರಿಗೆ ಅರಿಕೆ ಮಾಡುವಾಗ ನಮ್ಮಲ್ಲೇ ಒಂದು ಹೊಸ ಚೈತನ್ಯ ಮತ್ತು ಅಭಿಷೇಕ ತುಂಬಿಸಲ್ಪಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರ ವಾಕ್ಯ ನಾವು ನೋಡುತ್ತೇವೆ, ಶುದ್ಧ ಹೃದಯವನ್ನು ನನಗೆ ನಿರ್ಮಿಸು, ಸ್ಥಿರ ಆತ್ಮ, ದೃಢ ಆತ್ಮವನ್ನು ನನಗೆ ನನ್ನ ಅಂತರಂಗದಲ್ಲಿ ಬಲಪಡಿಸು ಎಂಬುದಾಗಿ. ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ನಂತರ ನಾವು ಪಾಪ ನಿವೇದನೆ ಸಂಸ್ಕಾರದಲ್ಲಿ ಹೇಳುತ್ತೇವೆ, ನಾನು ಹೇಳಿದ ಪಾಪಗಳು, ಮರೆತು ಹೋದ ಪಾಪಗಳಿಗಾಗಿ ಕ್ಷಮೆಯನ್ನು ಕೇಳುತ್ತೇನೆ, ಇನ್ನು ಮೇಲೆ ಈ ಪಾಪಗಳನ್ನು ಮಾಡುವುದಿಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಎಂಬುದಾಗಿ. ಆದರೆ ಆ ಪ್ರತಿಜ್ಞೆಯನ್ನು ಮರೆತು ಮತ್ತೆ ಹಳೆಯ ಪಾಪಗಳಿಗೆ ನಾವು ಜಾರಿ ಬಿಡುತ್ತೇವೆ. ಅದಕ್ಕೆ ಕೀರ್ತನೆ 19 ವಚನ 12, 13 ನಾವು ನೋಡ್ತೇವೆ. ಇದೇ ದಾವೀದನ ಮಾತುಗಳು, ಅದ್ಭುತಕರವಾದ ಮಾತುಗಳು. ತನ್ನ ತಪ್ಪನ್ನು ತಾನು ಅರಿತುಕೊಳ್ಳುವವನು ಯಾರಯ್ಯ? ಒಂದು ಪಾಪ, ಒಂದು ಘಟನೆ ನಡೆದಿದ್ದೆ ಆದರೆ ಇದರಲ್ಲಿ ನನ್ನ ಪಾಲು ಏನು, ನನ್ನ ದೋಷ ಏನು, ನಾನೇ ಅಲ್ಲವೇ ಕಾರಣ ಎಂದು ತನ್ನ ತಪ್ಪನ್ನು ತಾನು ಅರಿತುಕೊಳ್ಳುವವನು ಯಾರು? ತನ್ನನ್ನು ಮರೆಮಾಚಿ ಬೇರೆಯವರ ಮೇಲೆ ದೋಷಾರೋಪಣೆ ಮಾಡುವ ಸ್ವಭಾವ ನಮ್ಮದಾಗಿರುತ್ತದೆ. ಬೇಕೆಂದೇ ಪಾಪ ಮಾಡುವ ಸ್ವಭಾವ ನಮ್ಮಲ್ಲಿ ಕಾಡ್ತಾ ಇರುತ್ತದೆ. ರಹಸ್ಯವಾದ ಪಾಪಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರುತ್ತದೆ. ಹೊರಗಿನ ಜನರಿಗೆ ನಾವು ಒಳ್ಳೆಯವರಾಗಿ ಕಾಣಿಸಿಕೊಂಡರೂ ನಮ್ಮ ಅಂತರಂಗದಲ್ಲಿ ಅನೇಕ ಪಾಪದ ಸ್ವಭಾವಗಳಿಗೆ ನಾವು ಗುಲಾಮರಾಗಿದ್ದರೆ ಈ ದಿನ ಯೇಸುವಿನಲ್ಲಿ ಅರಿಕೆ ಮಾಡೋಣ. ಯೇಸುವೇ, ಬೇಕೆಂದೇ ಮಾಡುವ ಪಾಪದ ಸ್ವಭಾವದಿಂದ ನನ್ನನ್ನು ಬಿಡುಗಡೆ ಮಾಡಿರಿ, ರಹಸ್ಯ ಪಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡಿರಿ, ನನ್ನ ತಪ್ಪನ್ನು ನಾನು ಅರಿತುಕೊಂಡು ಮತ್ತೆ ಪಾಪ ಮಾಡದಂತೆ ನನ್ನನ್ನು ಅಭಿಷೇಕಿಸಿರಿ ಎಂದು
ನಾವು ಅರಿಕೆ ಮಾಡುವಾಗ ನಮ್ಮ ಸ್ವಭಾವವನ್ನು, ದಾವೀದ ನೋಡಿ, ದೊಡ್ಡ ರಾಜ, ಅವನು ಏನು ಬೇಕಾದರೂ ಮಾಡಬಹುದು. ಆದರೆ ದೇವರ ಸನ್ನಿಧಾನದಲ್ಲಿ ತನ್ನನ್ನೇ ತಾನು ಬರಿದು ಮಾಡಿಕೊಂಡಂಥ ವ್ಯಕ್ತಿ ದಾವೀದ. ದೇವರ ಸನ್ನಿಧಾನದಲ್ಲಿ ತನ್ನನ್ನೇ ತಾನು ತಗ್ಗಿಸಿಕೊಂಡಂಥ ವ್ಯಕ್ತಿ ದಾವೀದ. ದೇವರ ಸನ್ನಿಧಾನದಲ್ಲಿ ಕೀರ್ತನೆಗಳು ಓದುವಾಗ ಅನೇಕ ಕಡೆ ನಮಗೆ ಕಂಡು ಬರುವುದು ಅವನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಂತ ಒಂದು ಕೃಪೆ ಅವನಲ್ಲಿ ದೇವರು ಯಥೇಚ್ಛವಾಗಿ ಸುರಿಸಿದ್ದರು. ಇಂದು ನಮಗೆ ಆ ದೃಢವಾದ ಆತ್ಮ, ಸ್ಥಿರ ಆತ್ಮ ಬೇಕು. ಪದೇ ಪದೇ ಮಾಡಿದ್ರೆ ಏನು ಪ್ರಯೋಜನ? ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ ಪ್ರಭು ಯೇಸು ಯೋಹಾನ 5:14 ಹೇಳಿದರು, ನೀನು ಈಗ ಗುಣ ಹೊಂದಿರುವೆ, ಮತ್ತೆ ಹಳೆಯ ಪಾಪ ಮಾಡಬೇಡ, ಮಾಡಿದ್ದೆ ಆದರೆ ನಿನ್ನ ಸ್ಥಿತಿ ಮೊದಲಿಗಿಂತ ಅಧೋಗತಿಯಾಗುತ್ತದೆ ಎಂಬುದಾಗಿ. ಸಂತ ಅಗಸ್ಟಿನರ ಕತೆ ನಮಗೆ ಗೊತ್ತಿದೆ. ಒಂದು ಕಾಲದಲ್ಲಿ ವ್ಯಭಿಚಾರ, ದುಂದೌತಣ, ಕುಡುಕುತನ, ಮೋಜಿನಲ್ಲಿ ಮುಳುಗಿದ್ದಂಥ ಮನುಷ್ಯ. ಆದರೆ ದೇವರ ಅನುಭವ ಉಂಟಾದಾಗ, ಯೇಸುವಿನಲ್ಲಿ ಹೊಸ ಸೃಷ್ಟಿಯಾದಾಗ, ಹಳೆಯ ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ ಎಂದು ಹೊಸ ಜೀವನವನ್ನು ಪ್ರಾರಂಭಿಸುವಾಗ, ಹಳೆಯ ಪಾಪಕ್ಕೆ ಸಂಬಂಧಪಟ್ಟ ಒಬ್ಬ ಹೆಣ್ಣು ಮಗಳು ಅಗಸ್ಟಿನರ ಹೆಸರನ್ನು ಹಿಡಿದು ಕರೆಯುವಾಗ ಆತ ಹೇಳುತ್ತಾನೆ, ಹಳೆಯ ಅಗಸ್ಟಿನ್ ಸತ್ತು ಹೋದ, ನಾನು ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ, ನೀನು ಕರೆಯುತ್ತಿರುವ ವ್ಯಕ್ತಿ ನಾನಲ್ಲ ಎಂದು ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಇದಾಗಿರಬೇಕು ನಮಗೆ ಸ್ಥಿರವಾದ ಆತ್ಮ. ಮತ್ತೆ ನಾನು ಇಂಥ ಪಾಪಕ್ಕೆ ಗುಲಾಮನಾಗುವುದಿಲ್ಲ ಎಂದು ನೀವು ಮನಸ್ಸು ಮಾಡಬೇಕು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕರ್ತರಾದ ಯೇಸುವೇ, ದಾವೀದ ಅರಸನು ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನಮ್ಮ ಪತನಕ್ಕೆ ನಮ್ಮ ಪಾಪಗಳೇ ಕಾರಣ, ನಮ್ಮ ದುರವಸ್ಥೆಗೆ ನಮ್ಮ ದ್ರೋಹಗಳೇ ಕಾರಣ. ಯೇಸುವೇ, ದಾವೀದ ಅರಸನು ಕೇಳಿಕೊಂಡ ರೀತಿಯಲ್ಲಿ ಈಗೋ ನಾವೆಲ್ಲರೂ ಒಮ್ಮನಸ್ಸಿನಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ರಹಸ್ಯ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ಪರಿಶುದ್ಧಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ವಿಮೋಚನೆ ಉಂಟು. ನರಪುತ್ರನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ಸ್ವತಂತ್ರರು. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿರುತ್ತಾನೆ. ಯೇಸುವೇ, ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ನೀವು ಈಗಾಗಲೇ ಶಿಲುಬೆ ಮೇಲೆ ಮಾಡಿದ್ದೀರಿ. ಆದರೆ ಈ ಶರೀರದ ದುರ್ಚಿಯ ಮೂಲಕ ನಾವು ಮತ್ತೆ ಮತ್ತೆ ದಾಸತ್ವದ ನೊಗಕ್ಕೆ ನಮ್ಮನ್ನು ಸಿಕ್ಕಿಸಿಕೊಳ್ಳದಂತೆ ನಮ್ಮ ಮೇಲೆ ಕರುಣೆ ತೋರಿರಿ. ಬೇಕೆಂದೇ ಮಾಡುವ ಪಾಪದ ಸ್ವಭಾವದಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ನಮ್ಮ ಶುದ್ಧ ಹೃದಯವನ್ನು ನಮಗೆ ಅನುಗ್ರಹಿಸಿರಿ. ಸ್ಥಿರ ದೃಢತೆಯ ಆತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ನಮ್ಮೊಳಗೂ ನೀವು ವಾಸ ಮಾಡುವ ಪರಿಶುದ್ಧಾತ್ಮರು ನಮ್ಮನ್ನು ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ದೃಢಪಡಿಸಿ ಹಳೆಯ ವ್ಯಕ್ತಿ ಸತ್ತು ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ಜೀವಿಸುವಂತೆ, ಜೀವವು ಜೀವಾಳವು ಮಾರ್ಗದರ್ಶಕರು ಆಗಿದ್ದು ಪವಿತ್ರಾತ್ಮರು ನಮ್ಮನ್ನು ರೂಪಾಂತರಗೊಳಿಸಿ ಯೇಸುವಿನ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.